ನಮ್ ಜೊತೆ ಇರುವಂತಹ ಇವತ್ತಿನ ಅತಿಥಿ ಏನಂದ್ರೆ ಜೀವನ ಪೂರ್ತಿ ಡಿಪ್ರೆಷನ್ ಅಲ್ಲಿ ಇರ್ಬೇಕಾದವರು ಇನ್ನೊಬ್ರಿಗೆ ಮಾದರಿ ಆಗಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಕ್ಕೆ ನಂದು ಚೈಲ್ಡ್ ಮ್ಯಾರೇಜ್ ಮಾಡಿದ್ರು. ಮದುವೆ ಆಗಿ ಒಂದು 5 ತಿಂಗಳದಲ್ಲೇ ನಮ್ಮ ಯಜಮಾನ್ರಿಗೆ HIV AIDS ಇರೋ ಅಂತ ಒಂದು ಕಾಯಿಲೆ ಬಗ್ಗೆ ತಿಳಿದು ಬಂತು. ಡಾಕ್ಟ್ರು ಕೂಡ ಅದ ಹೇಳಿದ್ರು, ನಿನಗೆ AIDS ಇದೆ. ನಿಮ್ಮ ಥರ ನನ್ನ ಜೊತೆ ಕೂತು ಮಾತಾಡ್ತಾ ಇದ್ದವರು ರಿಪೋರ್ಟ್ ನೋಡಿದ ತಕ್ಷಣ ಎದ್ದು ದೂರ ಸರೋದು ಹೋದ್ರು. ಜೊತೆ ಕೂತವರು ಊಟ ಮಾಡೋರು ಎಲ್ಲರೂ ಕೂಡ ನನ್ನಿಂದ ದೂರ ಆದರು 10 ವರ್ಷ. ಸೊ ಇನ್ನು ಹೆಚ್ಚಿಗೆ ದಿನ ನೀವು ಬದುಕೋದಿಲ್ಲ ಅಂತ ಇಷ್ಟು ಹೇಳಿ ಕಳಿಸಿದ್ರು ಹೊರತು ಬೇರೆ ಏನೋ ಅವ್ರು ಮಾತಾಡ್ತಿಲ್ಲ. HIV ಬಂದಾಗ 3 ತಿಂಗಳು ಗಡುವು ಕೊಟ್ಟಿದ್ರು. ಬ್ರೈನ್ ಹ್ಯಾಮರ್ ಆದಾಗ ಸುತ್ತಮುತ್ತ ಅರ್ಧಂಬರ್ಧ ತಿಳಿದ ಜನ ಆ ಕ್ಷಣಕ್ಕೆ ನಿಮ್ಗೆ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ರು. ಬ್ರೈನ್ ಹ್ಯಾಮರೇಜ್ ಆದವ್ರು ಸತ್ತಿದಾರ ಅಂದಾಗ ನಾ ಇನ್ನೂ ಜೀವಂತ ಇದೀನಲ್ಲ ಅಂತ. ನಾನು ಲಿಟ್ರಲಿ HIV ಬಂದಾಗ ಅಷ್ಟು ಮಾಡೋಕ್ಕಿಲ್ಲ. ಬಟ್ ಆ ದಿನ ಆ ನೋವು ಏನು ಕಂಡಿಲ್ಲ ನನ್ಗೆ ಅನಿಸ್ತು. ಲೈಫ್ ಅಷ್ಟು ಈಸಿ ಅಲ್ಲ. ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ. ನೀವು ಹೇಳಿದ್ರಿ ಜೀವಂತ ಇಟ್ಕೊಳ್ಳೋದೇ ದೊಡ್ಡ ಕಷ್ಟ ಅಂತ ಹೇಳಿ. ನಿಮ್ಮನ್ನ ನೀವು ಜೀವಂತ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು? ಮತ್ತು ದೇವ್ರು ನನಗೆ ಏನೋ ಬ್ಲೆಸ್ಸಿಂಗ್ ಅಂತ ನನ್ನ ಮಗಗೆ HIV ಇಲ್ಲ ಅಂತ ಜನ್ಮ ನೀಡಿದ್ದಾನೆ. ಹಿ ಈಸ್ ನೆಗೆಟಿವ್. ಒಂದು ಮನೆಗೆ ಬಂದು ಗೃಹಿಣಿ ಒಂದು ಆಶ್ರಯವನ್ನ ಕಲ್ಪಿಸ್ಕೊಡೋದೇ ಕಷ್ಟ. ಇಲ್ಲಿ ನಾವು ನೋಡೋದಾದ್ರೆ ಬೆರಳೆಣಿಕೆ ಅಷ್ಟಲ್ಲ, ಆಲ್ಮೋಸ್ಟ್ 18+ ಹುಡುಗಿಯರಿದ್ದಾರೆ, ಆಶ್ರಯವನ್ನ ಪಡೆದಿದ್ದಾರೆ. ಇಲ್ಲಿ ಸಾಕಷ್ಟು NGOs ವರ್ಕ್ ನಡೀತಿದೆ, ಅಫಿಷಿಯಲ್ ಆಫೀಸ್ ಇದೆ. ನಿಜ ಹೇಳ್ಬೇಕಂದ್ರೆ ಮಂತ್ಲಿ ಎಕ್ಸ್ಪೆನ್ಸಸ್ ಮಿನಿಮಮ್ 1 ರಿಂದ 1.25 ಲಕ್ಷ. ನಮ್ಮಲ್ಲಿ 300 ರೂಪಾಯಿ ದಾನ ಮಾಡಿದವರು ಇದ್ದಾರೆ. ಈ ಮನೆಗೆ 66 ಲಕ್ಷ ಕೊಟ್ಟವರು ಇದ್ದಾರೆ. ಪೇಷಂಟ್ ಇಂದ ಎಜುಕೇಟ್ ಆದ್ರಿ, ಎಜುಕೇಟ್ ಇಂದ ಒಂದು ಸಂಸ್ಥೆಗೆ ಸಂಸ್ಥಾಪಕರಾದ್ರಿ. ಈಗ ಬೇರೆ ಬೇರೆ ಮೋಟಿವೇಶನ್ ಬದುಕನ್ನ ಬದಲಾಯಿಸಿದ್ದಾರೆ. ಯೂನಿವರ್ಸ್ ಕನೆಕ್ಟ್ ಆಗ್ತಿರುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಆಶ್ರಯ ಫೌಂಡೇಶನ್ ಈ ಒಂದು 2026ಗೆ 10 ವರ್ಷ ಆಯಿತು ಶುರುವಾಗಿ. ಸೊ ಇವತ್ತು ಒಂದು ಬಟ್ಟೆಯಿಂದ 20 ಥರದ ಪ್ರಾಡಕ್ಟನ್ನು ರೆಡಿ ಮಾಡಿಸಿ ಮಾರ್ಕೆಟ್ ಮಾಡಿ ಅವ್ರಿಗೆ ಒಂದು ಸ್ವಾವಲಂಬಿ ಆಗಲಿಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ಟೋಟಲ್ ಆಗಿ ಒಂದು 18 ಕಂಪ್ನಿಗೆ ICC ಮೆಂಬರ್ ಆಗಿ, ಎಕ್ಸ್ಟರ್ನಲ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಬದುಕಿನ ಗುರಿ? ಇಡೀ ನಾನು ಬೆಳಗಾವಿಯಲ್ಲಿ ನೋಡಿದೆ, ಯಾರು HIV ಇರುವಂಥ ಸೀನಿಯರ್ ಸಿಟಿಜನ್ಸ್ ದುಡ್ಡು ಕೊಟ್ಟರು ಇಟ್ಕೊಳ್ಳಿಕ್ಕೆ ರೆಡಿ.